ರಾಕಿ ರಾಕಿ ಎದ್ದೇಳು ರಾಕಿ, ಹೇಳು ಹೇಳು, ಏನಾಯ್ತು? ನಿಂಗೇನು ಆಗಿಲ್ಲ ತಾನೆ? ನೋಡ್ದಾದ್ಕೆ ಬ್ರಹ್ಮಗಂಟು ಬಿಚ್ಚೋಗಿದೆ ಅಂತಾನು ನೋಡ್ದೆ, ಮಗನ್ಗೋಸ್ಕರ ಹೇಗ್ ಓಡ್ ಹೋದ್ಲು ಅಂತ. ಹೋಗಿ ಅನು ಕೀರ್ತಿನ್ ಮಾತಾಡ್ಸಿದ್ಲ ಅಂದ್ರೆ ಅದು ಇಲ್ಲ, ಬರೀ ಅವಳ ಮಗನ್ನೇ ನೋಡ್ಕೊಂಡ್ಲು. ನಾಳೆ ಅಭಿನೆಲ್ ನೋಡ್ಕೋತಾಳೆ, ಅನು ಕೀರ್ತಿನೆಲ್ ನೋಡ್ಕೋತಾಳೆ. ಈ ಮದ್ವೆ ಮಾಡ್ಸಿದ್ದು ವೇಸ್ಟು ಅನ್ನಿಸ್ತಿದೆ. ಆ ಹುಡ್ಗ ಇದ್ರೆ ಬಸ್ಸು ಯಾರನ್ನೂ ನೋಡ್ಕೊಳಲ್ಲ. ಪುರೋಹಿತ್ರೆ, ಬ್ರಹ್ಮಗಂಟು ಪರವಾಗಿಲ್ಲ ಸರ್, ದೇವ್ರ ಮುಂದೆ ಮತ್ತೆ ಗಂಟು ಹಾಕಿದ್ರೆ ಸರಿ ಹೋಗುತ್ತೆ. ಸುಶೀಲಾ, ಎಲ್ಲಾ ವಸ್ತುಗಳನ್ನು ಸರಿಯಾಗಿ ಪ್ಯಾಕ್ ಮಾಡಿದ್ಯಾ? ಹಾ, ಮನೆ ತುಂಬಿಸೋ ಶಾಸ್ತ್ರಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು. ಎಲ್ಲ ನಾನೇ ಪ್ಯಾಕ್ ಮಾಡಿದೀನ್ರಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಸುಶೀಲಾ ಅವರೇ, ಹೇಳಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೀವು ಯಾವಾಗ ಹೇಳ್ತೀರೋ ಆಗ ಮನೆ ತುಂಬಿಸೋಕೆ ರೆಡಿ ಇದೀವತ್ಗೆ. ಮನೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ ಅಲ್ಲ ಬಿಡಿ, ಇದು ಬೇರೆ ವಿಷಯ. ಪ್ರತಿ ಸಲ ನಮ್ಮ ಮಾತ್ಗಿಲ್ಲ ಅಂದಿದ್ದೀರಾ, ಈ ಸಲನಾದ್ರೂ ಆಯ್ತು ಅನ್ನಿ. ಏನ್ ವಿಷಯನಮ್ಮ? ಈಗ ವಸುನ ಮಾತ್ರ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 10 ದಿನ ಆದಮೇಲೆ ರಾಕಿನ ಕಳಿಸಿ. ಹತ್ತು ದಿನ ಅಂದ್ರೆ ಬರೀ 10 ದಿನ ಅಲ್ಲ, 1 ತಿಂಗಳೋ 2 ತಿಂಗಳೋ ರಾಕಿನ ನಿಮ್ ಜೊತೆನೆ ಇರಿಸ್ಕೊಳ್ಳಿ. ಹೀಗೆ ಹೇಳ್ತಾ ಇದ್ದೀವಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ವಸು ಮನೆಯವ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋದು ತುಂಬ ಮುಖ್ಯ. ರಾಕಿ ಅಲ್ಲೇ ಇದ್ದರೆ ಅವನನ್ನು ನೋಡ್ಕೊಳ್ಳೋದೇ ಆಗೋಗುತ್ತೆ. ದೃಷ್ಟಿಯೆಲ್ಲ ರಾಕಿ ಮೇಲೆ ಇದ್ಬಿಡುತ್ತೆ. ಅಭಿ ಮತ್ತೆ ಮಕ್ಕಳ ಜೊತೆ ವಸು ಹೇಗೆ ಹೊಂದ್ಕೋತಾಳೆ? ಅವಾಗ್ಲೇ ನೀವೇ ನೋಡಿದ್ರಲ್ಲ, ರಾಕಿ ಬಿದ್ಬಿಟ್ಟ ಅಂತ ಬ್ರಹ್ಮಗಂಟನ್ನು ಬಿಚ್ಕೊಂಡು ಅವನ ಕಡೆ ಓಡ್ ಹೋಗ್ಬಿಟ್ಲು. ನೆಂಟರು ಸಂಬಂಧಿಕರು ಇದ್ದಾರೆ ಅನ್ನೋದನ್ನು ಮರ್ತ್ಬಿಟ್ಲು. ಅದು ಹಾಗಲ್ಲ. ಇಲ್ಲಿ ನೋಡಿ, ಇದನ್ನೆಲ್ಲ ನಾವು ಅವಳು ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇದೀವಿ. ನೀವು ಅಷ್ಟೇ, ಅವಳು ಸಂತೋಷವಾಗಿರ್ಬೇಕು ಅಂತ ತಾನೆ ಈ ಮದುವೆ ಮಾಡಿದ್ದು. ನೀವು ಹೇಳೋದೇನೋ ನಿಜ ಅದಕ್ಕೆ, ಆದ್ರೆ ಅಂತೀಯಲ್ಲಮ್ಮ, ರಾಖಿ ಜೊತೆಲಿದ್ರೆ ನಡಿಬೇಕಾಗಿರೋ ಕಾರ್ಯ ಎಲ್ಲ ಹೇಗ್ ನಡೆಯೋದು? ರಾಖಿಗೋಸ್ಕರ ಮಾತ್ಗೂ ವಸು ಬಡಬಡ ಅಂತ ಓಡ್ಬಿಟ್ರೆ ಅಭಿನು ಅವಳ ಮಕ್ಕಳನ್ನು ಯಾರು ನೋಡ್ಕೋತಾರೆ? ಇಷ್ಟಕ್ಕೂ ಅವನು ನಿಮ್ಮ ಮಗ ತಾನೆ, ಸ್ವಲ್ಪ ದಿನ ನಿಮ್ ಜೊತೆ ಇಟ್ಕೊಂಡ್ರೆ ಏನಾಗುತ್ತೆ? ಅದು ನೀವು ಹೇಳಿದ್ದು ಅರ್ಥ ಆಯ್ತಮ್ಮ. ರಾಕಿ ಇನ್ಮೇಲೆ ನಮ್ ಜೊತೆನೆ ಇರ್ತಾನೆ. ಮನೆ ತುಂಬಿಸ್ಕೊಳ್ಳುವಾಗ ನೀವು ವಸುನ್ ಮಾತ್ರ ಕರ್ಕೊಂಡು ಹೋಗಿ. ಮತ್ತೆ ಮಾತು ಬದಲಾಯಿಸಲ್ಲ ತಾನೆ? ಇಲ್ಲಮ್ಮ. ಒಪ್ಕೊಂಡಿದ್ದಕ್ಕೆ ಸಂತೋಷ. ಮೊದ್ಲು ನೀನೇನ್ ಅಂದ್ಕೊಂಡಿದ್ಯೋ ಅದೇ ಆಯ್ತು. ಈ ಥರನಾದ್ರೂ ಆ ಹುಡುಗನ್ನ ತೊಲಗಿಸಿದ್ವಿ. ಏನ್ರಿ ನೀವು? ವಸು ಈ ಮದ್ವೆಗೆ ಒಪ್ಕೊಂಡಿದ್ದೆ ರಾಕಿಗೋಸ್ಕರ ಅಲ್ವಾ? ಅವನ್ನ ಕರ್ಕೊಂಡು ಹೋಗಿ ಅಂದ್ರೆ ನೀವ್ ಹೇಗ್ ಒಪ್ಕೊಂಡ್ರಿ? ರಾಕಿ ಇಲ್ದೆ ವಸು ಹೇಗ್ ಸಂತೋಷವಾಗಿರ್ತಾಳೆ? ಈ ವಿಷಯ ವಸು ಗೊತ್ತಾದ್ರೆ ಅವಳು ಏನ್ ಮಾಡ್ತಾಳೋ?
ಹೋಗ್ತೀನಮ್ಮ. ನಾನೇನ್ ಮಾಡಕ್ಕಾಗತ್ತೆ? ನೀವೇನ್ ಹೇಳ್ತೀರೋ ಅದೇ ತಾನೇ ನಾನ್ ಮಾಡ್ಬೇಕು. ನೀವು ತಗೊಳ್ಳೋ ತೀರ್ಮಾನಕ್ಕೆ ತಲೆ ಬಾಗ್ಲೇಬೇಕು. ಮದುವೆ ಮಾಡ್ಕೊ ಅಂದ್ರಿ, ನಾನ್ ಮಾಡ್ಕೊಂಡೆ. ನಾನೊಬ್ಳು ವಿಧವೆ ಅಂತ ಸುಳ್ಳಾಡಕ್ ಹೇಳಿದ್ರಿ, ಹೇಳ್ದೆ. ಅಭಿ ಅವರಿಗೆ ನಿಜ ಹೇಳ್ತಿರೋ ತರ ನೀವು ತಡೆದ್ರಿ, ನಾನ್ ಸುಮ್ಮನಾದೆ. ಈಗ ನನ್ ರಾಕಿನ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀರಾ? ಹೋಗ್ತೀನಿ. ವಸು ವಸು ವಸು, ನಂಗೆ ಬೇರೆ ದಾರಿ ಇಲ್ವಲ್ಲಮ್ಮ. ನಾನು ನೀವು ಹೇಳ್ದಂಗೆ ಕೇಳ್ಬೇಕು. ನೀವು ಹಾಕಿದ ಗೆರೆ ದಾಟ್ಬಾರ್ದು. ನಿಮಗೆ ಎದುರು ಮಾತಾಡೋ ಹಕ್ಕು ನನಗಿಲ್ಲ. ನೀವೇನ್ ಹೇಳಿದ್ರು ಒಪ್ಕೋತೀನಮ್ಮ. ನೀವೇನ್ ಮಾಡು ಅಂದ್ರೂ ಮಾಡ್ತೀನಿ. ಅಮ್ಮ, ಏನಾಯ್ತು? ಯಾಕೆ ಅಳ್ತಿದ್ಯಾ? ರಾಕಿ, ಏನೂ ಇಲ್ಲ ರಾಕಿ. ಅಮ್ಮ, ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾವು ಡ್ಯಾಡಿ ಮನೆಗೆ ಹೋಗ್ತಿದೀವಲ್ವಾ ಅಮ್ಮ? ಇವರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅಜ್ಜಿ ನಿಂಗೆ ದಿನ ಸ್ನಾನ ಮಾಡಿಸಿ, ನಿಂಗೆ ಬಟ್ಟೆ ತೊಡಿಸಿ, ಊಟನೂ ಮಾಡಿಸ್ತಾರೆ. ತಾತ ನಿನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ, ಹೋಮ್ವರ್ಕ್ ಮಾಡಿಸ್ತಾರೆ, ನಿನ್ ಜೊತೆ ಆಟ ಆಡ್ತಾರೆ. ನಿಂಗೆ ಲಾಲಿ ಹಾಡ್ತಾರೆ. ಹೋಗಮ್ಮ. ನೀನ್ ಮಾತ್ರ ಡ್ಯಾಡಿ ಜೊತೆ ಇರ್ಬೋದು, ನಾನ್ ಇರ್ಬಾರ್ದಾ? ನೀನಿಲ್ದೆ ನಾನು ಇರಕ್ಕಾಗಲ್ಲ ಅಮ್ಮ.
ನಿನ್ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಡ್ಯಾಡಿಗೆ ಹೇಳ್ತೀನಿ. ಬೇಡ ರಾಕಿ, ಹಾಗ್ ಮಾಡ್ಬೇಡ. ಏನು ಆಗಲ್ಲ ಅಮ್ಮ, ಡ್ಯಾಡಿ ತುಂಬಾ ಒಳ್ಳೆಯವರು. ನಾನು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಈಗ್ಲೇ ಡ್ಯಾಡಿ ಹತ್ರ ಮಾತಾಡ್ತೀನಿ. ರಾಕಿ 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 ಬೇಡ, ನನ್ ಮಾತ್ ಕೇಳು. ನೋಡಿದ್ರ ಅವನ್ಗೀಗ ಏನ್ ಉತ್ತರ ಕೊಡ್ತೀರಾ? ವಸು ಮಾತಲ್ಲಿ ಎಷ್ಟು ನೋವಿದೆ ಅಂತ ಅರ್ಥ ಆಗ್ತಿದ್ಯಾ? ಎಲ್ಲ ಅರ್ಥ ಆಯ್ತು, ಆದ್ರೆ ನಾವೇನ್ ಮಾಡಕ್ಕಾಗತ್ತೆ ಸುಶೀಲಾ? ನಾನ್ ಮಾತಾಡ್ತೀನ್ರಿ. ಜಯಂತಿ ಅವ್ರ ಜೊತೆ ನಾನ್ ಮಾತಾಡ್ತೀನಿ. ಬೇಗ ತಿನ್ಬಿಡಿ. ಇನ್ನೊಂದು ಬಿಸ್ಕೆಟ್ ತಿನ್ಬೇಕು ನೀವು. ಬೇಡ ಸಾಕು ಡ್ಯಾಡಿ. ನೀವು ಈವ್ನಿಂಗ್ ಡಿನ್ನರ್ ಮಾಡೋ ಹೊತ್ತಿಗೆ ತುಂಬ ಟೈಮ್ ಆಗುತ್ತೆ, ಅದಕ್ಕೆ ಹೊಟ್ಟೆ ತುಂಬ ಬಿಸ್ಕೆಟ್ ತಿನ್ನಿ. ತಿನ್ಬೇಕು, ತಿನ್ನು. ಡ್ಯಾಡಿ ಡ್ಯಾಡಿ ಡ್ಯಾಡಿ. ರಾಕಿ ನಿಂತ್ಕೋ. ರಾಕಿ ಈ ಕಡೆ ಬಾ. ನಾನ್ ಬರಲ್ಲ, ಡ್ಯಾಡಿ ಜೊತೆ ಮಾತಾಡ್ಬೇಕು. ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಡ್ಯಾಡಿ, ನಾನು ನಿಮ್ ಜೊತೆ ಬರಂಗಿಲ್ವಂತೆ. ನಾನು ಅಜ್ಜಿ ತಾತನ ಜೊತೆನೇ ಇರ್ಬೇಕಂತೆ. ನೀವೇ ಹೇಳಿ ಡ್ಯಾಡಿ, ಮಮ್ಮಿ ಇಲ್ದೆ ಹೋದ್ರೆ ನನಗೆ ಊಟ ಯಾರು ತಿನ್ನಿಸ್ತಾರೆ ಅಂತ? ಹೋಮ್ವರ್ಕ್ ಯಾರು ಮಾಡಿಸ್ತಾರೆ? ನಂಗೆ ಕತೆ ಹೇಳಿ ಯಾರು ನಿದ್ದೆ ಮಾಡಿಸ್ತಾರೆ? ಸುಮ್ಮನೆ ತರಲೆ ಮಾಡಬೇಡ ರಾಕಿ, ಹೋಗೋಣ ನಡಿ. ನಾನು ಯಾಕೆ ನಿಮ್ಮ ಜೊತೆ ಬರಬಾರ್ದು ಡ್ಯಾಡಿ? ಆಲ್ರೆಡಿ ನನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನನಗೆ ನಿಮ್ಮ ಜೊತೆ ಇರಬೇಕು ಅನ್ನಿಸ್ತಿದೆ. ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ಪ್ಲೀಸ್. ನಾನು ನಿಮಗೆ ಸ್ವಲ್ಪನೂ ತೊಂದರೆ ಕೊಡಲ್ಲ. ಅನು ಕೀರ್ತಿ ಜೊತೆ ಚೆನ್ನಾಗಿ ಆಟ ಆಡ್ತೀನಿ. ಪ್ಲೀಸ್ ಡ್ಯಾಡಿ, ನನಗೆ ನಿಮ್ಮಿಬ್ರು ಜೊತೆನೂ ಇರಬೇಕು ಅನ್ನಿಸ್ತಿದೆ. ರಾಕಿ ನಡಿ ಹೋಗೋಣ. ಡ್ಯಾಡಿ ಡ್ಯಾಡಿ. ಹೇಳಿ ಸುಶೀಲ ಅವರೇ, ಕರ್ಸಿ ಏನು ಮಾತಾಡದೆ ನಿಂತ್ಕೊಂಡ್ಬಿಟ್ರಿ? ಅದಕ್ಕೆ ಮತ್ತೆ ನಿಮ್ಮ ಮಾತಿಗಿಲ್ಲ ಅಂತಿದ್ದೀನಿ ಅನ್ಕೋಬೇಡಿ. ರಾಕಿ ಇಲ್ದೆ ವಸು, ವಸು ಇಲ್ದೆ ರಾಕಿ ಇರೋದಿಲ್ಲ. ರಾಕಿ ನಿಮ್ಗೆ ತೊಂದರೆ ಕೊಡಲ್ಲ. ವಸು ಕೂಡ ತಗ್ಗಿ ಬಗ್ಗಿ ನಡೀತಾಳೆ. ಅವಳಿಗೆ ಅವಳ ಜವಾಬ್ದಾರಿ ಚೆನ್ನಾಗಿ ಗೊತ್ತು. ರಾಕಿ ಅನು ಕೀರ್ತಿನ ಒಂದೇ ಥರ ನೋಡ್ಕೋತಾಳೆ. ಅಳಿಯಂದ್ರೂ ಚೆನ್ನಾಗಿ ನೋಡ್ಕೋತಾಳೆ. ಯಾವುದ್ರಲ್ಲೂ ತಪ್ಪು ಮಾಡೋ ಹುಡುಗಿ ಅಲ್ಲ. ದಯವಿಟ್ಟು ಆ ತಾಯಿ ಮಗುನ ದೂರ ಮಾಡಬೇಡಿ. ಅದಕ್ಕೆ ನಿಮಗೆ ಕೈ ಮುಗಿದು ಅತ್ತೆ
ನಮ್ಮನೆಗೆ ಬರ್ತಾನೆ. ಈ ಮದುವೆಗೆ ಮುಂಚೆನೇ ಇದನ್ನು ನಿಮ್ಗೆಲ್ರಿಗೂ ಸ್ಪಷ್ಟವಾಗಿ ಹೇಳಿದ್ದೆ. ನೀವು ಪದೇ ಪದೇ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಹಾಗಲ್ವೋ? ಇನ್ನೇನು ಹೇಳಬೇಡಿ. ಅಮ್ಮ, ಈ ಕ್ಷಣದಿಂದ ಹೊಸೋರ್ ಮಗ ಇನ್ಮೇಲೆ ನಿಮ್ಮ ಮೊಮ್ಮಗ. ಬಾಯ್ ಮಮ್ಮಿ, ಬಾಯ್ ಡ್ಯಾಡಿ. ಎಲ್ರೂ ನೋಡ್ತಿದ್ದಾರೆ. ನಮ್ಗೋಸ್ಕರ ಅಲ್ದಿದ್ರು ಮರ್ಯಾದೆಗೋಸ್ಕರನಾದ್ರೂ ಸ್ವಲ್ಪ ಅಳಮ್ಮ. ನಂಗೆ ಅಳು ಬರ್ತಿಲ್ವಲ್ಲ ಡ್ಯಾಡಿ. ನಮ್ ಪುಟ್ಟಿಗೆ ಅಳೋ ಅಂತ ಕರ್ಮ ಏನ್ ಬಂದಿದೆ? ಅವಳು ಎಲ್ಲೇ ಇದ್ರು ಮಹಾರಾಣಿನೇ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಪುಟ್ಟಿ. ಸುಮಾ ಸಿಸ್ಟರ್, ಹಾರಿಕಾನ ನಿಮ್ ಕೈಗೆ ಒಪ್ಪಿಸ್ತಿದ್ದೀನಿ. ಅಯ್ಯಯ್ಯೋ, ನನ್ನ ಕೈಗೆ ಅಂತಲ್ಲ ಸಿಸ್ಟರ್, ನಮ್ಮ ಅತ್ತಿಗೆ ಕೈಗೆ ಅಂತ ಹೇಳಿ. ಇನ್ಮೇಲೆ ನಮ್ ಡಾಟರ್ ನಿಮ್ ಡಾಟರ್ ಆಗ್ತಾಳೆ. ಅದನ್ ಬೇರೆ ಹೇಳ್ಬೇಕೇನಮ್ಮ? ಸರಿ, ನಾವೇನ್ ಹೊರಡ್ತೀವಿ. ಒಳ್ಳೇದಮ್ಮ. ಬರ್ತೀವಿ ಭಾವ. ನಡೀರಿ. ಹಾ, ನಡೀರಿ. ಓ, ನಾವಿಬ್ರು ಡ್ಯಾಡಿ ಮನೆಗೆ ಹೋಗ್ತಿದ್ದೀವಿ ಅಂತಾನಾ? ಹಾಗಾದ್ರೆ ನೀವು ನಮ್ ಜೊತೆ ಡ್ಯಾಡಿ ಮನೆಗೆ ಬಂದ್ಬಿಡಿ. ನಾವು ಆಮೇಲೆ ಬರ್ತೀವಿ. ನೀನು ಆವಾಗವಾಗ ನಮ್ಮನ್ನ ನೋಡಕ್ ಬರ್ತಾ ಇರು. ಖಂಡಿತ ಬರ್ತೀನಿ ತಾತ. ರಾಕಿ, ನಮ್ಮನ್ ಮರಿಬೇಡ. ನೀನು ನನ್ನನ್ನ ಮರಿಬೇಡ. ತಾತನ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ಅಮ್ಮನ್ ಚೆನ್ನಾಗಿ ನೋಡ್ಕೋ. ಆಯ್ತು ಅಜ್ಜಿ. ಒಳ್ಳೆ ಹುಡುಗನ್ ತರ ಇರ್ಬೇಕು. ಅನು ಕೀರ್ತಿ ಜೊತೆ ಜಗಳ ಮಾಡಬಾರ್ದು. ಓಕೆ. ಅಜ್ಜಿಗೆ ಗೌರವ ಕೊಡ್ಬೇಕು, ಸರಿನಾ? ಓಕೆ ಅಜ್ಜಿ. ಡ್ಯಾಡಿ, ಮಮ್ಮಿ, ಈಗ ನಾವು ಮನೆಗೆ ಹೋಗೋಣ, ನಡೀರಿ. ಅಜ್ಜಿ, ನಾವು ಡ್ಯಾಡಿ ಕಾರಲ್ಲಿ ಯಾಕೆ ಹೋಗ್ತಿಲ್ಲ? ನಮ್ಮನ್ನ ಯಾಕೆ ಕಾರಲ್ಲಿ ಕರ್ಕೊಂಡು ಹೋಗ್ತಿಲ್ಲ? ಆ ಕಾರಲ್ಲಿ ಜಾಗ ಇಲ್ಲಮ್ಮ. ನಿಮ್ ಹೊಸ ಮಮ್ಮಿ ನಿಮ್ಮಣ್ಣ ಬಂದಿದಾರಲ್ಲಮ್ಮ. ಈಗ ನಿಮ್ ಡ್ಯಾಡಿ ನಿಮ್ಮಿಂದ ದೂರ ಆದಾಗೇನೆ.